ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ನಾಳೆ ನಡೀತಕ್ಕಂಥ SSLC ಗಣಿತ ವಾರ್ಷಿಕ ಪರೀಕ್ಷೆಗಾಗಿ ಒಂದು ಯೋಜನೆಯನ್ನು ಕೊಡ್ತಾ ಇದ್ದೀನಿ, 80 ಮಾರ್ಕ್ಸ್ಗಳ ಪ್ಲ್ಯಾನಿಂಗನ್ನು. ಸೊ ಆಲ್ರೆಡಿ ನೀವು ಓದಿರ್ಬೋದು, ಸೊ ಇನ್ನೂ ಓದ್ತಾ ಇದ್ದೀರಿ. ಬಟ್ ನಾವು ಓದುವಾಗ ಪರೀಕ್ಷೆಗಿಂತ ಮುಂಚೆ ಹೋಗುವಾಗ ನಿಮ್ಮ 80 ಔಟ್ ಆಫ್ 80 ಮಾರ್ಕ್ಸ್ ಪ್ಲ್ಯಾನಿಂಗ್ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಸ್ವಲ್ಪ ಟ್ರೀಕಿ ಇದೆ, ಸೊ ಅದನ್ನು ಕೂಡ ನೋಡಿಕೊಂಡು ನಿಮ್ಮ ಪರೀಕ್ಷೆಗೆ ಚೆನ್ನಾಗಿ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಕೊಡ್ತಾನೆ ಬಂದಿದ್ದೀವಿ. ಹೋಗಿ SSLC ಮ್ಯಾಥ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಅನ್ನೋದನ್ನು ಕ್ಲಿಕ್ ಮಾಡಿದರೆ ಸಾಕು, ತಾವು ಅಲ್ಲಿ ಎಲ್ಲ ವಿಡಿಯೋಗಳನ್ನು ನೋಡ್ತೀರಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಫಸ್ಟ್ ವಾಸ್ತವ ಸಂಖ್ಯೆಗಳಲ್ಲಿ ಒಟ್ಟು 3 ಪಾಯಿಂಟ್ ಇದಾವೆ. ಅಂಕಗಣಿತದ ಮೂಲ ಪ್ರಮೇಯ ಕಲ್ಕೊಂಡು ಹೋಗಬೇಕು. ಮಸ ಮತ್ತು ಲಸಗಳ ಗುಣಲಬ್ಧ ಅಲ್ಲೇ ಬರ್ತದೆ, ಅದನ್ನು ಅಪವರ್ತ ವಿಧಾನದಿಂದ ಹೇಗೆ ಕಂಡುಹಿಡಿತೀರಿ. ಅಭಾಗಲಬ್ಧ ಸಂಖ್ಯೆಗಳನ್ನಾಗಿ ಸಾಧಿಸುವ ಲೆಕ್ಕಗಳು. ಸೊ ಇದು ಕೂಡ ನೀವು ಇಲ್ಲಿ ಆರಾಮಾಗಿ ಏನು ಮಾಡ್ತೀರಪ್ಪ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಬರ್ತಾವೆ. ಅಂಕಗಣಿತದ ಮೂಲ ಪ್ರಮೇಯ, ಅಲ್ಲಿ ಮಸ ಮತ್ತು ಲಸಗಳ ಗುಣಲಬ್ಧ ಬರ್ತದೆ. ಮಸ ಮತ್ತು ಲಸಗಳ ಅಪವರ್ತನದಿಂದ ವಿಧಾನದಿಂದ ಕಂಡುಹಿಡಿಯೋದು. ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ತಕ್ಕಂಥ ಲೆಕ್ಕಗಳನ್ನು ನೋಡ್ಕೊಂಡೋಗಿ ಸ್ನೇಹಿತರೆ, ಖಂಡಿತವಾಗಿ 5 ಅಂಕಗಳು ಬರ್ತಾವೆ. ಆಲ್ಮೋಸ್ಟ್ ನೀವು ಎಲ್ಲ ಅಧ್ಯಾಯದ ಲೆಕ್ಕಗಳನ್ನು ಓದ್ಕೊಂಡ್ರೆ ಸಾಕು, ಸ್ವಲ್ಪ ಟ್ರಿಕಿಯಾಗಿ ಅನ್ನಿಸ್ತಾವೆ. ಇನ್ನು ಬಹುಪದೋಕ್ತಿಗಳಲ್ಲಿ ನೋಡೋದಾದರೆ ಇಲ್ಲಿ ಭಾಳ ಈಜಿದ. ಒಂದೇದು ರೇಖಾತ್ಮಕ ವರ್ಗ ಮತ್ತು ಘನ ಬಹುಪದೋಕ್ತಿಯ ಒಂದು ಆದರ್ಶ ರೂಪಗಳನ್ನು ನೋಡ್ಕೊಂಡೋಗಿ ಅವುಗಳ ಡಿಗ್ರಿಗಳನ್ನು ನೋಡ್ಕೊಂಡೋಗ್ರಿ. ಬಹುಪದೋಕ್ತಿಯ ಶೂನ್ಯತೆಗಳೇನಾಗಿರ್ತದೆ, ಈ ಶೂನ್ಯತೆಗಳನ್ನು ಕಂಡುಹಿಡಿದು ಸಹಗುಣಕಗಳ ಸಂಬಂಧ ತಾಳೆ ನೋಡೋದು 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಲೆಕ್ಕ, ಅದು ಇಂಪಾರ್ಟೆಂಟ್. ಇನ್ನು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ, ಅದು ಕೂಡ ಈ ಬಹುಪದೋಕ್ತಿಗಳಲ್ಲಿ ಬರ್ತಕ್ಕಂಥದ್ದು. ಅಲ್ಲಿನೂ ಕೂಡ ನೀವು 5 ಮಾರ್ಕ್ಸ್ ಆಗಿ ಆರಾಮಾಗಿ ತಗೋತೀರಿ. ಇನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 7 ಮಾರ್ಕ್ಸಿಗೆ ಬರ್ತದೆ. 4 ಮಾರ್ಕ್ಸಿಗಂತೂ ಗ್ರಾಮರ್ ಫಿಕ್ಸ್ ಬರ್ತದೆ, ಓಕೆನಾ. ಅಲ್ಲಿ 4 ಮಾರ್ಕ್ಸ್ಗಿಂತನೂ ಗ್ರಾಫ್ ಬರ್ತದೆ. ಆಮೇಲೆ ಒಂದು ಕೋಷ್ಟಕ 3.1 ನೋಡ್ಕೊಂಡೋಗಿ ಅಲ್ಲಿ ರೇಖೆಗಳ ಬಗ್ಗೆ ಒಂದು ಕೋಷ್ಟಕ ಅದ, ಅಲ್ಲಿಂದ ಸಂಧಿಸ್ತಕ್ಕಂಥ ಜೋಡಿಗಳು, ರೇಖೆಗಳ ವಿಧ, ಪರಿಹಾರಗಳು, ಸಮೀಕರಣದ ವಿಧ ಅಂತಿದೆ, ಅದನ್ನು ನೋಡ್ಕೊಂಡೋಗಿ. ಇನ್ನು ಈ ರೇಖಾತ್ಮಕ ಸಮೀಕರಣಗಳನ್ನು ಆದೇಶ ವಿಧಾನ ಮತ್ತು ವರ್ಜಿಸೋ ವಿಧಾನದಿಂದ ಕಂಡುಹಿಡಿಯೋದು. ಇದು ಭಾಳ ಈಸಿ ಅದ, ಬಟ್ ಭಾಳ ಹುಡುಗರು ಏನು ಮಾಡ್ತಾರಪ್ಪ ಅಂದ್ರೆ ಮಿಸ್ ಮಾಡ್ಕೋತಾರೆ. 7 ಮಾರ್ಕ್ಸ್ ಪಾರ್ಟ್ ಅದ. ಅದು ಒಂದೇದು ಏನು ಮಾಡಬೇಕು, ಕೋಷ್ಟಕ 3.1 ನೋಡ್ಕೊಂಡು ಹೋಗ್ರಿ. ಎರಡನೇದು ವರ್ಗ ಸಮೀಕರಣಗಳನ್ನು ಏನು ಮಾಡಬೇಕಪ್ಪ ಅಂದ್ರೆ ಆದೇಶ ವಿಧಾನ ಮತ್ತು ವರ್ಜಿಸೋ ವಿಧಾನದಿಂದ ಬಿಡಿಸ್ತಕ್ಕಂಥ ಲೆಕ್ಕ. ಒಂದು ಗ್ರಾಫ್ ಕ್ವಶನ್ 4 + 2 + 1 7 ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಂದ ಕಂಡುಹಿಡ್ಕೊಂಡು ಮಾರ್ಕ್ಸ್ಗಳನ್ನು ಬರಿಬಹುದು. ಇನ್ನು ವರ್ಗ ಸಮೀಕರಣಗಳಲ್ಲಿ ನಿಮಗೆ ಸ್ವಲ್ಪ ಸಮೀಕರಣ ರಚನೆ ಮಾಡಲಿಕ್ಕೆ ಒಂದು ಕ್ವಶನ್ಗಳನ್ನು ಕೇಳ್ತಾರೆ, ಸಮೀಕರಣಗಳ ಮೂಲ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ, ವರ್ಗ ಸಮೀಕರಣದ ಆದರ್ಶ ರೂಪ ಕೇಳ್ತಾರೆ, ಮೂಲಗಳ ಸ್ವಭಾವನೆ ಕೇಳ್ತಾರೆ. b² - 4ac ಒಂದು ಬರ್ತದೆ, ax² + bx - c = 0. ಓಕೆ, ಸೊ ಅದು ಒಂದು ಬರ್ತದೆ. ಈ ವರ್ಗ ಸಮೀಕರಣಗಳಲ್ಲಿ ನೀವು 4 ರಿಂದ 5 ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದ್ರೆ ಆರಾಮಾಗಿ ಪಡಿತೀರಿ. ಸೊ ಖಂಡಿತವಾಗಿ ಸ್ನೇಹಿತರೆ ಈ ಕಾನ್ಸೆಪ್ಟನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ರಿ. ಇನ್ನು ಮುಂದಿನ ಪಾಠಕ್ಕೆ ಬರ್ತೀನಿ. ಸಮಾಂತರ ಶ್ರೇಣಿಗಳಲ್ಲಿ ಫಸ್ಟ್ ಎಲ್ಲ ಸೂತ್ರಗಳು ಗೊತ್ತಿರಬೇಕು. n ಪದ, ಆಮೇಲೆ ಪದಗಳ ಮೊತ್ತ, ಆಮೇಲೆ ಸಾಮಾನ್ಯ ವ್ಯತ್ಯಾಸ, ಸಾಮಾನ್ಯ ಶ್ರೇಣಿಯ ರೂಪ ಹೇಗದ, ಬೆಸ ಸಂಖ್ಯೆ, ಸಮಸಂಖ್ಯೆ, ಸ್ವಾಭಾವಿಕ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಆಮೇಲೆ 1-2 ಮಾರ್ಕ್ಸಿಗೆ ಏನು ಕೇಳ್ತಾರಪ್ಪ ಅಂದ್ರೆ ನಿಮಗೆ n ಪದಗಳ ಮೊತ್ತ ಇಲ್ಲವೇ n ಪದಗಳನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ಹಾಕಿ ಲೆಕ್ಕ ಮಾಡೋದು 2 ಮಾರ್ಕ್ಸ್ ಕ್ವಶನ್. ಒಂದಂತೂ ಕೂಡ ನಿಮಗೆ 4 ಮಾರ್ಕ್ಸಿಗೆ ಸಮಾಂತರ ಶ್ರೇಣಿಗಳ ಮೇಲೆ 4 ಮಾರ್ಕ್ಸ್ ಬರೆದಿಟ್ಟಿದ್ದ ಕ್ವಶನ್ಸ್. ಎಕ್ಸರ್ಸೈಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸಮಾಂತರ ಶ್ರೇಣಿಯ ಬಗ್ಗೆ ಕನ್ಸೆಪ್ಟ್ಗಳನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಖಂಡಿತವಾಗಿ ಇಲ್ಲಿಂದ ಅಂಕಗಳನ್ನು ಎಷ್ಟು 7 ಮಾರ್ಕ್ಸ್ಗಳನ್ನು ಪಡಿತೀರಿ. 4 ಮಾರ್ಕ್ಸಿಗೆ ಒಂದು ಅಪ್ಲೈ ಕ್ವಶನ್, 2 ಮಾರ್ಕ್ಸಿಗೆ n ಪದ ಅಥವಾ n ಪದಗಳ ಮೊತ್ತ, ಒಂದು ಕ್ವಶನ್ ಏನು ಮಾಡ್ತಾರಪ್ಪ ಅಂದ್ರೆ ಒಂದು n ಪದಗಳನ್ನು ಕೊಟ್ಟು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ, ಅಥವಾ ವ್ಯತ್ಯಾಸ ಕೇಳ್ತಾರೆ, ಸಾಮಾನ್ಯ ರೂಪ ಕೇಳ್ತಾರೆ, ಸೂತ್ರನೂ ಕೇಳ್ತಾರೆ. ಇನ್ನು ತ್ರಿಭುಜಗಳಲ್ಲಿ ಒಂದು ಪ್ರಮೇಯ ಅಂತೂ ಫಿಕ್ಸ್ ಆಗಿ 4 ಅಥವಾ 5 ಮಾರ್ಕ್ಸಿಗೆ ಬರ್ತದೆ, ಓಕೆನಾ. ಇಲ್ಲಿ ಸಮರೂಪ ಆಕೃತಿಗಳು ತ್ರಿಭುಜಗಳ ಸಮರೂಪತೆ ಅಂತ ಬರ್ತದೆ. ಆಮೇಲೆ 6.2 ಮತ್ತು 6.3ರಲ್ಲಿನ ಒಂದು ಲೆಕ್ಕ ಕಲ್ಕೊಂಡೋಗ್ರಿ, 2 ಮಾರ್ಕ್ಸಿಗೆ ಬರ್ತದೆ. ಪ್ರಮೇಯ 6.3 ಮತ್ತು ಪ್ರಮೇಯ 6.5 ಅಂತ ಇದ್ದಾವೆ. ಅದೇ ಹೇಳಿದ್ದೀವಲ್ಲ, ತ್ರಿಭುಜಗಳ ಒಂದು ಮೂಲ ಸಮಾನುಪಾತತೆ ಮತ್ತು ಒಂದು ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಪ್ರಮೇಯ. ಒಟ್ಟಾರೆ 2 ಪ್ರಮೇಯಗಳಿದ್ದಾವೆ, ಥೇಲ್ಸಂದು ಮತ್ತು ಇನ್ನೊಂದು ತ್ರಿಭುಜಗಳ ಸಮರೂಪತೆ. ಅವೆರಡರಲ್ಲಿ ಒಂದಂತೂ ಕೂಡ ಫಿಕ್ಸ್ ಆಗಿ ಬರ್ತದೆ. ಇಲ್ಲಿನೂ ಕೂಡ 7 ಮಾರ್ಕ್ಸ್ ನೀವು ಈ ಪಾಠದಿಂದ ಆರಾಮಾಗಿ ಪಡಿತೀರಿ. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಭಾಳ ಈಸಿ ಕ್ವಶನ್ನ, ಇಲ್ಲಿ 3 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ದೂರ ಸೂತ್ರ ಇಲ್ಲವೇ ಭಾಗ ಪ್ರಮಾಣ ಸೂತ್ರ. ಈ ದೂರ ಸೂತ್ರ ಇಲ್ಲ ಭಾಗ ಪ್ರಮಾಣ ಸೂತ್ರಗಳನ್ನು ಹಾಕಿ 3 ಮಾರ್ಕ್ಸ್ ಲೆಕ್ಕವನ್ನು ನೀವೇನು ಮಾಡ್ಬೋದು, ನಿರ್ದೇಶಾಂಕ ರೇಖಾಗಣಿತದಲ್ಲಿ ತೊಗೊಳ್ಬೋದು. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಒಂದು 3 ಮಾರ್ಕ್ಸ್ ಬರ್ತಾವೆ. ಒಂದನೇದು ಅನುಪಾತಗಳ ಮೇಲೆ ಒಂದು ಲೆಕ್ಕ ಬರ್ತದೆ 1 ಮಾರ್ಕ್ಸಿಗೆ. ಆಮೇಲೆ ಈ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಬಳಸಿ ಲೆಕ್ಕ ಮಾಡಲಿಕ್ಕೆ 1-2 ಮಾರ್ಕ್ಸ್ ಕ್ವಶನ್ ಬರ್ತದೆ.
ಇಲ್ಲಿ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಂತೆ ಅನುಪಾತಗಳಂತದಾವೆ. 30 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ ಅಂತ ಇದೆಯಲ್ಲ, ಅದನ್ನು ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಂತೆ ಅನುಪಾತಗಳನ್ನು ಕಲ್ಕೊಡ್ರಿ. ಆ ಚಾರ್ಟ್ ನೋಡ್ಕೊಡ್ರಿ. ಇಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿನೂ ಕೂಡ ನೀವು ಒಂದು 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಇನ್ನೊಂದು ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ 3 ಮಾರ್ಕ್ಸ್ ಕ್ವಶನ್ ಬರ್ತದೆ. ಆಲ್ಮೋಸ್ಟ್ 3 ಮತ್ತು 4 ಮಾರ್ಕ್ಸಿಗೆ ಅದರಲ್ಲಿನೂ ಕೂಡ ತ್ರಿಕೋನಮಿತಿ ಒಳಗೆ ಎತ್ತರ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ ಬರ್ತದೆ. ಅದನ್ನು ಕೂಡ ನೋಡ್ಕೊಂಡು ಹೋಗ್ರಿ. ಇನ್ನು ವೃತ್ತಗಳಲ್ಲಿನೂ ಕೂಡ 2 ಪ್ರಮೇಯಗಳಿದ್ದಾವೆ. ಓಕೆನಾ, 2 ಪ್ರಮೇಯದಲ್ಲಿ ಒಂದು ಬರ್ತದೆ. ಇಲ್ಲಿ ಸ್ವಲ್ಪ ನಿಮ್ಗೆ ಸ್ಪರ್ಶಕಗಳ ಸಂಖ್ಯೆಗಳನ್ನು ಕೇಳ್ತಾರೆ ಮತ್ತು ವೃತ್ತದಲ್ಲಿ ಉಂಟಾಗ್ತಕ್ಕಂಥ ಕೋನಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ. ವಿಶೇಷವಾಗಿ ಸ್ಪರ್ಶಕ, ವೃತ್ತ ಸ್ಪರ್ಶಕ, ಸ್ಪರ್ಶ ಬಿಂದು ಅವುಗಳನ್ನು ನೋಡ್ಕೊಂಡೋಗಿ 7-8 ಮಾರ್ಕ್ಸ್ಗಳನ್ನು ನೀವು ವೃತ್ತಗಳ ಪಾಠದಿಂದನೇ ಕಲ್ಕೊಂಡು ಹೋಗ್ತೀರಿ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ 3 ಮಾರ್ಕ್ಸ್ ಬರ್ತದೆ. ಒಂದೇದು 1 ಅಂಕದಲ್ಲಿ ಒಂದು ಕೇಳ್ತಾರೆ. ಇನ್ನೊಂದು 2 ಅಂಕದಲ್ಲಿ ಬರ್ತಕ್ಕಂಥದ್ದು ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದ ವಿಸ್ತೀರ್ಣಗಳನ್ನು ಸೂತ್ರ ಹಾಕಿ ಬಿಡಿಸ್ತಕ್ಕಂಥ ಲೆಕ್ಕ. ಇನ್ನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠಕ್ಕೆ ಬಂದಾಗ ಒಂದಂತೂ ಸೂತ್ರ ಕೇಳ್ತಾರೆ 1 ಮಾರ್ಕ್ಸಿಗೆ. ಆಮೇಲೆ 4 ಅಥವಾ 5 ಮಾರ್ಕ್ಸಿಗೆ ಲಾಂಗ್ ಕ್ವಶನ್ ಇರ್ತದೆ ಮೇಲ್ಮೈ ವಿಸ್ತೀರ್ಣಗಳಲ್ಲಿ. ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ. 12ನೇ ಪಾಠ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದೆ, ಅಂಕಗಳನ್ನು ತೆಗೆದು ಕೊಡ್ತದೆ. ಆಮೇಲೆ ಸಂಖ್ಯಾಶಾಸ್ತ್ರದಲ್ಲಿ ಸರಾಸರಿ, ಮಧ್ಯಾಂಕ, ಬಹುಲಕ, ಸ್ವಲ್ಪ ಸರಾಸರಿ ಒಳಗೆ ಹಂತ ವಿಚಲನ ವಿಧಾನ ಒಂದು ಬರ್ತದೆ ಅಂತ ಅನಿಸ್ತದೆ. ಅದನ್ನು ನೋಡ್ಕೊಂಡೋಗಿ ಯಾವುದಾದ್ರೂ 3 ಕಾನ್ಸೆಪ್ಟ್ ಒಳಗೆ 2 ಆದರೂ ಕಲ್ಕೊಡ್ರಿ. ಸರಾಸರಿ ಬಹುಲಕ ಕಲ್ಕೊಡ್ರಿ, ಇಲ್ಲಾಂದ್ರೆ ಸರಾಸರಿ ಮಧ್ಯಾಂಕ ಕಲ್ಕೊಡ್ರಿ. ಯಾಕಂದರೆ ಸರಾಸರಿ ಒಂದನೇ ಹಿಡ್ಕೊಳಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಸರಾಸರಿ ಭಾಳ ಮಂದಿ ಸರಾಸರಿ ಬರ್ಬೋದು, ಬಟ್ ಬರದೇ ಇತ್ತಂದ್ರೆ ಏನು ಮಾಡ್ತೀರಿ? ಸೊ ಕೆಮ್ಮನೆ ಮೀಸೆ ಹೊತ್ತನೇ ಪದ್ಯ ಮಾಡ್ದಂಗೆ ಆಗ್ತದೆ. ಸೊ ಹಿಂಗಾಗಿ 2 ಆದರೂ ಕಲ್ಕೊಂಡು ಹೋಗ್ರಿ. 3 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಇನ್ನು ಸಂಭವನೀಯತೆ ಮೇಲೆ ನಿಮಗೆ ಪ್ರತಿ ಸಾರಿ ಕೇಳ್ತಾರೆ. ಖಚಿತ ಘಟನೆಯ ಸಂಭವನೀಯತೆ, ಆಮೇಲೆ ಅಖಚಿತ ಘಟನೆಯ ಸಂಭವನೀಯತೆ ಮೇಲೆ ಬರ್ತದೆ. ಆಮೇಲೆ 3 ಮಾರ್ಕ್ಸಿಗೆ ನಿಮಗೆ ದಾಳದ ಮೇಲೆ ಬರ್ತಕ್ಕಂಥ ಪ್ರಶ್ನೆ, ಕಾರ್ಡ್ಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆ, ಗೋಲಿಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಅದ. ಸೊ ಪ್ರೊಬಬಿಲಿಟಿ ಮೇಲೆ ನೀವು ಈಸಿಯಾಗಿ ಮಾರ್ಕ್ಸ್ಗಳನ್ನು ಏನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ. ಇಷ್ಟು ನಾನು ನಿಮಗೆ ಮೇನ್ 80 ಮಾರ್ಕ್ಸಲ್ಲಿ ಏನೆಲ್ಲ ಕವರ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಅನ್ನೋದನ್ನು ಹೇಳಿದ್ದೀನಿ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನಮ್ಮ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ವಿಡಿಯೋದ ಲಿಂಕನ್ನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೂ ಕ್ವಶನ್ ಪೇಪರ್ಗಳು ಬರ್ತಾ ಇದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋ.